ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಬೈಗೆ ಪರಾರಿಯಾದ ಪ್ರಕರಣದ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗಾ ಹೋಗ್ಬಿಟ್ಟ. ಹಾಗಾದ್ರೆ ಹಾರ್ಕೊಂಡು ಅನುಮಾನಗಳಿತ್ತು ಮೊದಲೇ. ಯಾಕಂತ ಹೇಳಿದ್ರೆ ಇಷ್ಟು ಹುಡುಕಿದ್ರು ನಮ್ಮ ಪೊಲೀಸರಿಗೆ ಅವ್ನು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ವಿದೇಶಕ್ಕೆ ಹೋಗೋ ಪ್ಲಾನ್ ಮಾಡಿದ್ದಾನೆ ಅಂತ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆತನಿಗೋಸ್ಕರ ಹುಡುಕಾಟ ನಡೀತಾ ಇತ್ತು. ಕಳೆದ 3 ಗಂಟೆಯಿಂದ ಇನ್ನೊಂದು ಕಡೆ ಶಾಸಕ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆದಿದೆ. ತನಿಖಾಧಿಕಾರಿ ACP ಪ್ರಕಾಶ್ ರಾಥೋಡ್ 2ನೇ ಬಾರಿ ವಿಚಾರಣೆ ನಡೆಸಿದ್ದಾರೆ. 5ನೇ ಆರೋಪಿಯಾಗಿದ್ದಾರೆ ಈ ಭೈರತಿ ಬಸವರಾಜ್, ಬಿಜೆಪಿಯ KR ಪುರಂ ಶಾಸಕ. ಕೊಲೆ ಪ್ರಕರಣದಲ್ಲಿ ಈಗ ಮತ್ತೆ ವಿಚಾರಣೆ ಅವರದು. ಈಗ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪ್ರಶ್ನೆ ಹಾಕ್ತಾ ಇದ್ದಾರೆ ಪೊಲೀಸರು. ಈ ಬಿಕ್ಲು ಶಿವ ಏನಿದ್ದಾನೆ ಆತ ಈ ಹಿಂದೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆ ಕಂಪ್ಲೇಂಟ್ನ ಉಲ್ಲೇಖದ ಮೇಲೆ ಕೂಡ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಈ ಜಗ್ಗ ಏನಿದ್ದಾನೆ ಅವರ ಆಪ್ತ ಅಂತ ಏನು ಹೇಳ್ತಿದ್ದಾರೆ, ಅವ್ರಿಗೂ ಮತ್ತು ಆತನಿಗೂ ಮತ್ತು ಇವ್ರಿಗೇನು ಸಂಬಂಧ, ವ್ಯಾವಹಾರಿಕವಾಗಿ ರಿಯಲ್ ಎಸ್ಟೇಟ್ ಏನಾದರೂ ಭೈರತಿ ಮಾಡ್ತಾ ಇದ್ದಾರೆ. ಈ ಕಿತ್ತಗಾನಹಳ್ಳಿ ಜಮೀನಿಗೆ ಸಂಬಂಧಪಟ್ಟಂತೆ ನಿಮ್ದೇನಾದರೂ ಅಲ್ಲಿ ಇಂಟರ್ಫೇರ್ ಇದೆಯಾ, ನೀವು ಮಧ್ಯಸ್ಥಿಕೆ ಏನಾದರೂ ವಹಿಸಿದ್ರಾ, ಕಾಲ್ ಡೀಟೇಲ್ಸು, CCTV ದೃಶ್ಯಾವಳಿಗಳು, ಜೊತೆಗೆ ಏನೋ ಯಾವತ್ತಾದ್ರೂ ಮೀಟ್ ಆಗಿದ್ರಾ? ಯಾಕಂದರೆ ಭೈರತಿ ಹೇಳಿದ್ದು ನನಗೂ ಈ ಕೊಲೆಗೂ ಯಾವ ಸಂಬಂಧ ಇಲ್ಲ, ಆ ಜಗ್ಗ ಯಾರು, ಬಿಕ್ಲು ಯಾರು, ಕಿರಣ್ ಯಾರು ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದರು. ಹಾಗಾಗಿನೇ ನೋಡಿ ಈ ಥರ ಇಲ್ಲಿ ನಿಮ್ಮ ಫೋಟೋ ಇದೆ ಅವನ ಜೊತೆಗೆ, ಯಾರು ಅಂತೂ ಗೊತ್ತಿಲ್ವಾ? ಹೀಗೆ ಕೆಲವೊಂದಿಷ್ಟು ಸಹಜವಾದಂಥ ಪ್ರಶ್ನೆಗಳನ್ನು ACP ರಾಥೋಡ್ ಅವರು ಭೈರತಿ ಬಸವರಾಜ್ ಅವರಿಗೆ ಕೇಳಿದ್ದಾರೆ. ಈ ಬಿಕ್ಲು ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಹುತೇಕವಾಗಿ 11 ಆರೋಪಿಗಳು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರ ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟಿರುವಂಥ ಮಾಹಿತಿ ಮೇರೆಗೆ ಭೈರತಿ ಬಸವರಾಜ್ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮುಂದೆ ಇಡಲಾಗ್ತಾ ಇದೆ. ಭಾರತೀನಗರ ಠಾಣೆಯಲ್ಲಿ ಈಗ ತನಿಖಾಧಿಕಾರಿ ACP ಪ್ರಕಾಶ್ ರಾಥೋಡ್ ಅವರಿಂದ ವಿಚಾರಣೆ ನಡೆದಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ವಿಚಾರಣೆಗೆ ಹಾಜರಾಗಿದ್ದರು, ಹೊರಗಡೆ ಬಂದಾಗ ಮಾಧ್ಯಮದ ಮುಂದೆ ಜಾಸ್ತಿ ಏನು ಹೇಳ್ಕೊಳ್ಳಿಲ್ಲ ಅವರು. ನಾನು ಏನು ಬೇಕೋ ಅದನ್ನು ಹೇಳಿದ್ದೇನೆ, ಪೊಲೀಸರು ಏನು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಅವತ್ತು 3 ಗಂಟೆ ವಿಚಾರಣೆ ನಡೆಸಿದರು. ಈಗ 3 ಗಂಟೆಗಿಂತ ಹೆಚ್ಚು ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ, ಇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ನನ್ನ ವಿರುದ್ಧ ಷಡ್ಯಂತ್ರ, ರಾಜಕೀಯವಾದಂಥ ಒಂದು ದ್ವೇಷ, ಈ ರೀತಿ ಮಾತುಗಳನ್ನು ಭೈರತಿಯವರು ಹೇಳ್ತಾ ಇದ್ದಾರೆ. ಆದರೆ ಅವರ ಅಣ್ಣನ ಮಗ ಯಾರೋ ಒಬ್ಬ ಕನ್ನಡ ಹೋರಾಟಗಾರ, ಆತ ಕಾರನ್ನು ಕೊಟ್ಟಿದ್ದ, ಈ ಕೊಲೆಗಡಕರಿಗೆ ಕಾರನ್ನು ಕೊಟ್ಟಿದ್ದ ಅನ್ನುವಂಥ ವಿಚಾರದಲ್ಲಿ ಆತನನ್ನು ಕೂಡ ಬಂಧಿಸಿದಾರಲ್ವ. ಹಾಗಾಗಿನೇ ಎಲ್ಲೋ ಒಂದು ಕಡೆ ಇವ್ರ ಪಾತ್ರದ ಬಗ್ಗೆ ಕೂಡ ಈಗ ತನಿಖೆ ಗಂಭೀರವಾಗಿ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್, 2ನೇ ಬಾರಿಗೆ ಭೈರತಿ ಹಾಜರಾಗಿದ್ದಾರೆ. ಮತ್ತೆ ಟೆಕ್ನಿಕಲ್ ಯಾವೆಲ್ಲ ಪ್ರಶ್ನೆಗಳನ್ನು ಅವರು ಮುಂದೆ ಇಟ್ಟಿದ್ದಾರೆ, ಜೊತೆಗೆ ಈ ಜಗ್ಗ ಏನಿದ್ದಾನೆ ದುಬೈಗೆ ಹಾರಿರೋದು ಕನ್ಫರ್ಮಾ, ಲುಕೌಟ್ ನೋಟಿಸ್, ಈಗ ಯಾವ ರೀತಿಯಾದಂತಹ ಕಾನೂನು ಪ್ರಕ್ರಿಯೆಗಳು ಮುಂದೆ ನಡೆಯುತ್ತೆ, ಆತ ವಿದೇಶಕ್ಕೂ ಹೋಗಿದ್ರೆ ಅವನು ಹುಡುಕುವಂತಹ ಒಂದು ಪ್ರಯತ್ನಗಳು ಹೇಗಾಗ್ಬೋದು, ಪೊಲೀಸರ ಒಂದು ವೈಫಲ್ಯತೆ ಇಲ್ಲಿ ಎಷ್ಟರ ಮಟ್ಟಿಗೆ ಎದ್ದು ಕಾಣಿಸ್ತಿದೆ ಅಂತ? ಪ್ರಭು, ಏನು 2ನೇ ಬಾರಿಗೆ ನೋಟಿಸನ್ನು ಕೊಟ್ಟಿದ್ದ ಹಿನ್ನೆಲೆ ಏನು ಭೈರತಿ ಬಸವರಾಜ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು. ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಂಥ ಭೈರತಿ ಎಲ್ಲ ಪ್ರಶ್ನೆಗಳು ಕೂಡ ನಾನು ಉತ್ತರಿಸಿದ್ದೀನಿ, ತನಿಖೆಗೆ ಏನು ಸಹಕಾರ ಬೇಕೋ ಅವೆಲ್ಲವನ್ನು ಕೂಡ ಕೊಟ್ಟಿದ್ದೀನಿ ಅಂತೇಳಿ ಸ್ಪಷ್ಟನೆ ನೀಡಿರುವಂಥದ್ದು. ಇನ್ನು ಪೊಲೀಸರು ಈಗಾಗಲೇ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಸೊ ಅದಾದ ಬಳಿಕ ಅದರಿಂದ ಆದಂಥ ಡೆವಲಪ್ಮೆಂಟ್ಸ್ಗಳು, ಅಂದರೆ ಜಗ್ಗ ನನಗೆ ಯಾವುದೇ ರೀತಿಯ ಪರಿಚಯವೇ ಇಲ್ಲ ಅಂತ ಹೇಳಿ ಬಸವರಾಜ್ ಹೇಳಿಕೆಗಳನ್ನು ಕೊಟ್ಟಿದ್ದರು. ಇದಾದ ನಂತರ ಪೊಲೀಸರು ಕಲೆ ಹಾಕಿದಂಥ ಸಾಕ್ಷ್ಯಾಧಾರಗಳೇನಿತ್ತು ಆ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡಿರುವಂತಹ ಅಧಿಕಾರಿಗಳು ಇವತ್ತು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಅಂದರೆ ವೈರಲ್ ಆದ ಫೋಟೋಗಳಿರ್ಬೋದು, ಜಗನ್ ಜೊತೆ ಅವ್ರು ಗುರ್ಸ್ಕೊಂಡಿರೋದು ಇರ್ಬೋದು, ಟೆಕ್ನಿಕಲ್ ಆಗಿ ಅವನು ಫೋನ್ ಕಾಲ್ಸ್ ಇರ್ಬೋದು, ಇಲ್ಲ ಲೊಕೇಶನ್ಸ್ಗಳಿರ್ಬೋದು, ಇದನ್ನು ತೆಗೆದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಒಟ್ಟೊಟ್ಟಿಗೆ ಭಾಗಿಯಾಗಿರುವಂಥ ಇರ್ಬೋದು, ಇವೆಲ್ಲವನ್ನು ಆಧಾರವಿಟ್ಕೊಂಡು ಜಗ್ಗ ನಿಮಗೆ ಪರಿಚಯನೇ ಇಲ್ಲ ಅಂತ ಹೇಳಿದ್ರು. ಬಟ್ ಇವೆಲ್ಲವನ್ನು ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಇವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ರಾಜಕಾರಣಿ,
ಯಾರು ಬೇಕಾದ್ರೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಕೆಲವು ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಸೊ ಅಂತಹ ಕಾರ್ಯಕ್ರಮಗಳಿಗೆ ನಾವು ಅಟೆಂಡ್ ಆಗಿರ್ತೀವಿ, ಬಂದು ಫೋಟೋಗಳನ್ನ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗಿರ್ಬೋದು. ಆದರೆ ನನಗೆ ಜಗನ್ನ ಜೊತೆ ಯಾವುದೇ ಸಂಪರ್ಕ ಇಲ್ಲ, ಸಂಬಂಧ ಕೂಡ ಇಲ್ಲ ಅಂತ ಹೇಳಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂಥ ಜಗ್ಗ ಈಗಾಗಲೇ ದೇಶದಿಂದನೇ ಹೊರಗೆ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಹತ್ಯೆಗೆ 2 ದಿನಗಳ ಮುಂಚೆ ಬೆಂಗಳೂರನ್ನು ಬಿಟ್ಟಿರುವಂಥ ಜಗ್ಗ ಅಲ್ಲಿಂದ ಹೊರ ರಾಜ್ಯಕ್ಕೆ ಹೋಗಿ ಹೊರ ರಾಜ್ಯದಿಂದ ಈಗಾಗಲೇ ವಿದೇಶಕ್ಕೂ ಕೂಡ ಎಸ್ಕೇಪ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ನೆನೆ ಲುಕೌಟ್ ನೋಟಿಸನ್ನು ಕೂಡ ಪೊಲೀಸರು ಹೊರಡಿಸಿದ್ದಾರೆ. ಅಂದರೆ ಎಲ್ಲಾದರೂ ಏರ್ಪೋರ್ಟ್ಗಳಲ್ಲಿ, ಪ್ರಮುಖವಾದ ಪ್ಲೇಸ್ಗಳಲ್ಲಿ, ಗಡಿ ಭಾಗಗಳಲ್ಲಿ ಈತ ಓಡಾಟವನ್ನು ಮಾಡಿದ್ರೆ, ಇಲ್ಲ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಯತ್ನಿಸ್ತಿದ್ರೆ ಅಂಥ ಮಾಹಿತಿಗಳನ್ನು ನೀಡಬೇಕು ಅಂತೇಳಿ ಆಯಾ ಕಟ್ಟಿನ ಜಾಗಗಳಿಗೆ ಲುಕೌಟ್ ಮಾಹಿತಿಯನ್ನು ಕೂಡ ಕಳಿಸಿರುವಂಥದ್ದು. ಸದ್ಯ ಈ ಇಡೀ ಪ್ರಕರಣದಲ್ಲಿ ಜಗ್ಗನನ್ನು ಬಂಧಿಸದೆ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಪೊಲೀಸರ ಕೈಲಿ ಆಗೋದಿಲ್ಲ. ಹೀಗಾಗಿ ಮತ್ತೊಮ್ಮೆ ನಾವು ಯಾವಾಗ ನಿಮಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ತೀವಿ ಆ ಸಂದರ್ಭದಲ್ಲಿ ಬರಬೇಕಂತೇಳಿ ಅವ್ರಿಗೆ ಸೂಚಿಸಿ ವಾಪಸ್ ಕಳಿಸಿರುವಂಥದ್ದು. ಇವತ್ತು ವಿಚಾರಣೆ ಮುಗಿಸಿರುವಂಥ ಭೈರತಿ ಬಸವರಾಜ್ ಕೊಂಚ ರಿಲೀಫ್ ಮುಖಾಂತರ ವಾಪಸ್ ಆಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.